Hi, welcome to Vener Academy of Commerce. This is the second session regarding fund flow statement. So, in last session, we come to know about the steps involved in preparing fund flow statements. So, on the first step, we need to be prepared the schedule of changes in working capital. Under second step, we need to be prepared adjusted profit and loss account. And in third step, we need to be prepared various ledger accounts for the purpose of identifying hidden informations in the given problem. And at the end, that means step 4, we need to be prepared fund flow statement. So first step, preparations of schedule of changes in working capital. So in this session I am going to explain the first step of preparing fund flow statement, that means preparations of schedule of changes in working capital. So in this session I am going to explain the meaning of working capital and rules to be adopted in preparing schedule of changes in working capital. That means there are 4 rules. On the basis of that 4 rules, we are preparing changes in working capital, schedule of changes in working capital. So I will going to explaining these 2 concepts, and at the same time I am going to explain one practical part, that means one practical problem regarding how we can able to prepare this schedule of changes in working capital. And you may expect one question from this concept in your examination, that too in section B. It may be for 5 marks or 10 marks. So when it's come to working capital, so you know that working capital means nothing but the capital required for running the day-to-day activities of the business. And how we can able to calculate this working capital means whatever the current assets a company had, from that current assets we need to be deduct current liability of that particular company. This difference amount what we are going to get, that is called as working capital. Means ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂದಾಗ ಪ್ರತಿನಿತ್ಯವೂ ಕೂಡ ನಾವು ನಮ್ಮ ವ್ಯವಹಾರಗಳನ್ನು ನಡೆಸಲಿಕ್ಕೆ ಬೇಕಾಗಿರುವಂತಹ ಒಂದು ಹಣಕಾಸಿನ ಅವಶ್ಯಕತೆ ಏನಿದೆ ಅಥವಾ ಬಂಡವಾಳದ ಅವಶ್ಯಕತೆ ಏನಿದೆ ಅದನ್ನು ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರೀತೇವೆ. ಸೊ ಅಂದರೆ ಪ್ರತಿನಿತ್ಯವೂ ಕೂಡ ನಾವು ಯಾವುದೋ ಒಂದು ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಅದು ಟೆಲಿಫೋನ್ ಬಿಲ್ಲನ್ನು ಪೇ ಮಾಡೋದಕ್ಕಾಗಿರ್ಬೋದು, ಸ್ಟೇಷನರೀಸನ್ನು ಪರ್ಚೇಸ್ ಮಾಡತಕ್ಕಂತಹ ಉದ್ದೇಶದಿಂದ ಆಗಿರ್ಬೋದು, ರಾ ಮೆಟೀರಿಯಲ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂತಹ ಉದ್ದೇಶದಿಂದ ಆಗಿರ್ಬೋದು, ಕೆಲವೊಂದು ರಿಪೇರ್ಸ್ ಆ್ಯಕ್ಟಿವಿಟಿಗಳನ್ನು ಮಾಡ್ತಕ್ಕಂತಹ ಉದ್ದೇಶದಿಂದ ಆಗಿರಬಹುದು. ಈ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ಯಾವುದೋ ಒಂದು ಕಾರಣಗಳಿಂದಾಗಿ ನಾವು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಆ ರೀತಿಯಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಒಂದು ಕಂಪನಿಯಲ್ಲಿ ಖರ್ಚು ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಹಣದ ನೆರವಿನ ಅವಶ್ಯಕತೆ ಏನಿದೆ ಅದನ್ನು ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಈ ಒಂದು ವರ್ಕಿಂಗ್ ಕ್ಯಾಪಿಟಲನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ, ಕಂಪನಿಯಲ್ಲಿ ಏನು ಕರೆಂಟ್ ಅಸೆಟ್ಸ್ ಇದೆ ಆ ಕರೆಂಟ್ ಅಸೆಟ್ಸಿಂದ ಕಂಪನಿಯಲ್ಲಿ ಇರ್ತಕ್ಕಂತಹ ಕರೆಂಟ್ ಲಯಬಿಲಿಟಿಯನ್ನು ಲೆಸ್ ಮಾಡಿದ್ರೆ ಬರತಕ್ಕಂತಹ ಒಂದು
ಡಿಫ್ರೆನ್ಷಿಯೇಟೆಡ್ ಅಮೌಂಟ್ ಏನಿದೆ, ವ್ಯತ್ಯಾಸದ ಒಂದು ಅಮೌಂಟ್ ಏನಿದೆ, ಅದನ್ನು ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೇವೆ. ಸೊ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ಈಗಾಗಲೇ ನೀವು ತಿಳ್ಕೊಂಡಿದ್ದೀರ. ಕರೆಂಟ್ ಅಸೆಟ್ಸ್ ಮೀನ್ಸ್ ದ ವ್ಯಾಲ್ಯೂಯಬಲ್ ಅಸೆಟ್ಸ್ which business can able to use in short run. So short run means here ಅಲ್ಪಾವಧಿಗೆ ಸಂಬಂಧಪಟ್ಟಂತೆ, ಅಂದರೆ ಕೇವಲ ಒಂದು ತಿಂಗಳು ಅಥವಾ ವಿತಿನ್ ಎ ಇಯರಲ್ಲಿ, ಒಂದು ವರ್ಷದ ಒಳಗಡೆಯಲ್ಲಿ ಬಳಕೆ ಮಾಡಬಹುದಾಗಿರ್ತಕ್ಕಂತಹ ಕೆಲವೊಂದು ವ್ಯಾಲ್ಯೂಯಬಲ್ ಅಸೆಟ್ ಏನಿದೆ, ಯೂಶುವಲ್ ಆಗಿ ನಾವು ಇದನ್ನು ಚರಾಸ್ತಿಗಳು ಅಂತೇಳಿ ಕರಿತೀವಿ. ಆ ಒಂದು ಚರಾಸ್ತಿಗಳೇನಿದೆ ಅದನ್ನು ನಾವಿಲ್ಲಿ ಕರೆಂಟ್ ಅಸೆಟ್ಸ್ ಅಂತೇಳಿ ಕರಿತೇವೆ. ಅಂದರೆ ಸ್ಟಾಕ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಂಕ್, ಆರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಈ ಥರದ ಕೆಲವೊಂದು ಐಟಮ್ಸ್ ಏನಿದೆ ಇವೆಲ್ಲವೂ ಕೂಡ ಕರೆಂಟ್ ಅಸೆಟ್ಸ್ ಆಗುತ್ತೆ. ಬಿಕಾಸ್ ಅವೆಲ್ಲವೂ ಕೂಡ ಅಷ್ಟೇ ಏನು, ವಿತಿನ್ ಎ ಇಯರಲ್ಲಿ ಮಾತ್ರ ಬಳಕೆ ಮಾಡಿಕೊಳ್ತಕ್ಕಂತಹ ಕೆಲವೊಂದು ಐಟಮ್ಗಳು. ನಾವು ಅವುಗಳನ್ನು ತುಂಬ ದಿವಸಗಳ ಕಾಲ ಅಥವಾ ತುಂಬ ವರ್ಷಗಳ ಕಾಲ ನಾವು ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಆ ಥರದ ಐಟಮ್ಸ್ಗಳು ಏನೆಲ್ಲ ಒಂದು ಕಂಪನಿಯಲ್ಲಿ ಇರುತ್ತೆ ಅವೆಲ್ಲವನ್ನು ಕೂಡ ನಾವಿಲ್ಲಿ ಕರೆಂಟ್ ಅಸೆಟ್ಸ್ ಅಂತ ಕರಿತೇವೆ. ದೆನ್ ಕರೆಂಟ್ ಲಯಬಿಲಿಟಿ ಅಂತ ಬಂದಾಗ, ಕರೆಂಟ್ ಲಯಬಿಲಿಟಿ ಮೀನ್ಸ್ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೇವೆ. ಮೀನ್ಸ್ ಅಲ್ಪಾವಧಿಯಲ್ಲಿ ಒಂದು ಕಂಪನಿ ಮಾಡಿರ್ತಕ್ಕಂತಹ ಸಾಲಗಳು ಏನಿದೆ, ಜವಾಬ್ದಾರಿಗಳು ಏನಿದೆ, ಅವುಗಳನ್ನು ನಾವಿಲ್ಲಿ ಕರೆಂಟ್ ಲಯಬಿಲಿಟಿ ಅಂತ ಕರಿತೇವೆ. ಇದಕ್ಕೆ ಎಕ್ಸಾಂಪಲ್ ಅಂತ ಬಂದಾಗ ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಕ್ರೆಡಿಟಾರ್ಸ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಶಾರ್ಟ್ ಟರ್ಮ್ ಲೋನ್ಗಳು ಆಗಿರ್ಬೋದು, ಪ್ರೀಪೇಯ್ಡ್ ಇನ್ಕಮ್ಸ್ಗಳಾಗಿರ್ಬೋದು. ಇವೆಲ್ಲವೂ ಕೂಡ ಕರೆಂಟ್ ಲಯಬಿಲಿಟಿಗಳಲ್ಲಿ ಬರ್ತಕ್ಕಂತಹ ಕೆಲವೊಂದು ಐಟಮ್ಗಳು. ಸೊ ಇವೆಲ್ಲವೂ ಕೂಡ ಅಷ್ಟೇ ಅಲ್ಪಾವಧಿಗೆ ಮಾಡಿರ್ತಕ್ಕಂತಹ ಸಾಲಗಳು ಅಂತ ಆಗುತ್ತೆ, ಅಥವಾ ಅಲ್ಪಾವಧಿಯಲ್ಲಿ ಕೊಡಬೇಕಾಗಿರ್ತಕ್ಕಂತಹ ಕೆಲವೊಂದು ಹಣಕಾಸಿನ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಸೊ ಈ ಥರದ ಎಲ್ಲವನ್ನು ಕೂಡ ನಾವಿಲ್ಲಿ ಕರೆಂಟ್ ಲಯಬಿಲಿಟಿ ಅಂತೇಳಿ ಕರಿತೇವೆ. ಸೊ ಈ ಒಂದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ತೀವಿ, ಯಾವ ಕಾರಣಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಪ್ಪ ಅಂತ ಬಂದರೆ, ದ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಪ್ರಿಪೇರ್ಡ್ ಬೈ ಕಂಪೇರಿಂಗ್ ದ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಆಫ್ 2 periods ವಿತ್ ದ ಪರ್ಪಸ್ ಆಫ್ ಫೈಂಡಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಅಂದರೆ ಈ ಒಂದು ಶೆಡ್ಯೂಲನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ತೀವಪ್ಪ ಅಂದರೆ, ನಮಗೆ ಗೊತ್ತಿರುವಂತಹ 2 ವರ್ಷಗಳ ಮಾಹಿತಿ ಏನಿದೆ, ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, 2 ವರ್ಷಗಳ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಏನಿದೆ, ಆ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂತಹ ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟಿಗಳಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಈ ಒಂದು ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ಬೋದಾಗಿ ಬರುತ್ತೆ. ಸೊ ಇದರ ಉದ್ದೇಶ ಏನಪ್ಪ ಅಂದರೆ, ಕಂಪನಿಯಲ್ಲಿ ಲಾಸ್ಟ್ 2 ಇಯರ್ಸಲ್ಲಿ ವರ್ಕಿಂಗ್ ಕ್ಯಾಪಿಟಲಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದೆ, ಅಂದರೆ ವರ್ಕಿಂಗ್ ಕ್ಯಾಪಿಟಲಿನ ಅವಶ್ಯಕತೆ ಜಾಸ್ತಿ ಬೇಕಾಗಿದೆಯಾ, ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಅಂತಕ್ಕಂಥದ್ದನ್ನು ನಾವು ಕಡಿಮೆ ಬಳಕೆ ಮಾಡ್ಕೊಂಡಿದ್ದೀವ, ನಮ್ಮಲ್ಲಿ ಹೆಚ್ಚಿನ ಹಣಕಾಸು ಅಂತಕ್ಕಂಥದ್ದು ಹಾಗೇ ಇದೆಯಾ, ಅಥವಾ ಶಾರ್ಟೇಜ್ ಬಂದಿದೆಯಾ, ಇವುಗಳನ್ನು ತಿಳ್ಕೊಳ್ತಕ್ಕಂತಹ ಉದ್ದೇಶದಿಂದ ಈ ಒಂದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಈ ಒಂದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಪ್ರಿಪೇರ್ ಮಾಡಬೇಕು ಅಂತ ಬಂದಾಗ ನಮಗೆ ಕೆಲವೊಂದು ರೂಲ್ಸ್ಗಳಿದೆ. ಈ 4 ರೂಲ್ಸ್ಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಸುಲಭವಾಗಿ ಈ ಒಂದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡ್ಬೋದು. ಸೊ ಫಸ್ಟ್ ರೂಲ್ ಅಂತ ಬಂದಾಗ, ಸೊ ಅಕಾರ್ಡಿಂಗ್ ಟು ದ ಫಸ್ಟ್ ರೂಲ್,
ವೆನ್ ದೆರ್ ಈಸ್ ಎ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, the working capital also increases. ಅಂದರೆ ಯಾವಾಗ ಕರೆಂಟ್ ಅಸೆಟ್ಟಿನಲ್ಲಿ ಕರೆಂಟ್ ಅಸೆಟ್ಟಿನ ವ್ಯಾಲ್ಯೂವಿನಲ್ಲಿ ಇನ್ಕ್ರೀಸ್ ಅಂತಕ್ಕಂಥದ್ದು ಆಗುತ್ತೆ, ಅಂದರೆ ಹೆಚ್ಚಳ ಅಂತಕ್ಕಂಥದ್ದು ಆಗುತ್ತೆ. ಆ ಕರೆಂಟ್ ಅಸೆಟ್ಟಿನಲ್ಲಿ ಹೆಚ್ಚಳ ಅಂತಕ್ಕಂಥದ್ದು ಆದರೆ ವರ್ಕಿಂಗ್ ಕ್ಯಾಪಿಟಲು ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿಯಲ್ಲಪ್ಪ ಅಂದರೆ, ಸೊ ನೀವು ಇಲ್ಲೊಂದು ಎಕ್ಸಾಂಪಲನ್ನು ನೋಡ್ಬೋದು. ಸೊ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದರೆ, ವಿ ಹ್ಯಾವ್ ಫಾರ್ಮುಲಾ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಟೇಕ್ earlier we don't have any current assets and any current liability, so hence working capital also becomes nil. ನಮ್ಮ ಹತ್ರ ಯಾವುದೇ ರೀತಿಯ ಕರೆಂಟ್ ಅಸೆಟ್ಸ್ ಇಲ್ಲ, ಕರೆಂಟ್ ಲಯಬಿಲಿಟೀಸ್ ಇಲ್ಲ ಅಂತ ಬಂದಾಗ, ಅಂದರೆ ಕಂಪ್ನಿನ ಪ್ರಾರಂಭ ಮಾಡೇ ಇಲ್ಲ ಅಂತ ಬಂದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತಕ್ಕಂಥದ್ದು ಝೀರೋ ಆಗುತ್ತೆ. ಸೊ ಆಫ್ಟರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್, when current assets increases 500 rupees, ಕಂಪನಿಯನ್ನು ಪ್ರಾರಂಭ ಮಾಡಿದ ನಂತರ ಒಂದು ವೇಳೆ ಕರೆಂಟ್ ಅಸೆಟಿನಲ್ಲಿ 500 ರೂಪಾಯಿ ಜಾಸ್ತಿ ಆಗಿದೆ ಅಂತ ಬಂದರೆ ವರ್ಕಿಂಗ್ ಕ್ಯಾಪಿಟಲು ಕೂಡ ಏನಾಗುತ್ತಪ್ಪ ಅಂದರೆ 500 ರೂಪಾಯಿ ಹೆಚ್ಚಳ ಆಗುತ್ತೆ. ಯಾವ ರೀತಿಯಲ್ಲಿ? ಸೊ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಏನಾಗಿದೆ, ಮೊದಲಿಗೆ 0 ಇತ್ತು, ಈಗ ಅದು 500 ರೂಪಾಯಿ ಆಗಿದೆ. ಬಟ್ ಕರೆಂಟ್ ಲಯಬಿಲಿಟಿ 0ನೇ ಇದೆ, ನಮ್ಮ ಹತ್ರ ಯಾವುದೇ ರೀತಿಯ ಲಯಬಿಲಿಟಿ ಇಲ್ಲ. ಸೊ ಹಾಗಾದರೆ ಏನಾಯಿತು, ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ 500 ರೂಪಿ ಮೈನಸ್ ಕರೆಂಟ್ ಲಯಬಿಲಿಟಿ 0, ದೆನ್ ವರ್ಕಿಂಗ್ ಕ್ಯಾಪಿಟಲ್ ಬಿಕಮ್ಸ್ 500. ಸೊ ಮೊದಲಿಗೆ ಎಷ್ಟಿತ್ತು, ವರ್ಕಿಂಗ್ ಕ್ಯಾಪಿಟಲು 0ನೇ ಇತ್ತು, ಕರೆಂಟ್ ಅಸೆಟ್ಸು 0ನೇ ಆಗಿತ್ತು, ಕರೆಂಟ್ ಲಯಬಿಲಿಟೀಸು 0ನೇ ಆಗಿತ್ತು, ಅದರಿಂದ ವರ್ಕಿಂಗ್ ಕ್ಯಾಪಿಟಲು ಕೂಡ 0ನೇ ಇತ್ತು. ಬಟ್ ಯಾವಾಗ ಕರೆಂಟ್ ಅಸೆಟ್ಸ್ 500 ರೂಪಿ ಇನ್ಕ್ರೀಸ್ ಆಯಿತು, 0 ಟು 500 ರೂಪಿಗೆ ಬಂತು, ಆಗ ಏನಾಗಿದೆ, ವರ್ಕಿಂಗ್ ಕ್ಯಾಪಿಟಲಲ್ಲೂ ಕೂಡ ಅಷ್ಟೇ 0 ಇಂದ 500 ರೂಪಿಗೆ ಇನ್ಕ್ರೀಸ್ ಆಗಿದೆ. ಸೊ ಅದನ್ನೇ ಈ ಒಂದು ರೂಲಲ್ಲಿ ಹೇಳ್ತಕ್ಕಂಥದ್ದು, ವೆನ್ ಇನ್ಕ್ರೀಸಸ್ ಇನ್ ದ ಕರೆಂಟ್ ಅಸೆಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳುತ್ತೆ. ಇನ್ ದ ಸೇಮ್ ವೇ ಸೆಕೆಂಡ್ ರೂಲ್ ಅಂತ ಬಂದಾಗ, when there is a decreases in current liability, working capital also decreases. Means decreases in current assets decreases the working capital ಅಂತ ಹೇಳ್ತಾರೆ. ಯಾವಾಗ ಕರೆಂಟ್ ಅಸೆಟ್ಸಿನಲ್ಲಿ ಬೆಲೆಗಳು ಕಡಿಮೆ ಆಗುತ್ತೆ, ಆಗ ವರ್ಕಿಂಗ್ ಕ್ಯಾಪಿಟಲ್ಲು ಕೂಡ ಅಷ್ಟೇ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ನಿಯಮವನ್ನು ನಾವಿಲ್ಲಿ ಅಡಾಪ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ಕೂಡ ಅಷ್ಟೇ ಒಂದು ಎಕ್ಸಾಂಪಲ್, WC ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಆಗುತ್ತೆ, CA ಮೀನ್ಸ್ ಕರೆಂಟ್ ಅಸೆಟ್ಸ್ ಮೈನಸ್ CL ಮೀನ್ಸ್ ಕರೆಂಟ್ ಲಯಬಿಲಿಟಿ. ಸೊ ಇನ್ ಫಸ್ಟ್ ಎಕ್ಸಾಂಪಲ್, ಕರೆಂಟ್ ಅಸೆಟ್ಸ್ ಅಂತಕ್ಕಂಥದ್ದು 1000 ರೂಪಿ ಇದೆ, ಕರೆಂಟ್ ಲಯಬಿಲಿಟಿ ಅಂತಕ್ಕಂಥದ್ದು 500 ರೂಪಿ ಇದೆ. ಸೊ 1000 ರೂಪಿಯಲ್ಲಿ ಕರೆಂಟ್ ಲಯಬಿಲಿಟಿ 500 ರೂಪಿಯನ್ನು ಲೆಸ್ ಮಾಡಿದ್ರೆ ರಿಮೈನಿಂಗ್ 500 ರೂಪಿ ಬಂದು ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಆಯಿತು. ಸೊ ಅದನ್ನೇ ಡಿಕ್ರೀಸ್ ಮಾಡಿದಾಗ, ಅಸೆಟ್ ವ್ಯಾಲ್ಯೂವನ್ನು ಡಿಕ್ರೀಸ್ ಮಾಡಿದಾಗ, ವೆನ್ ಅಸೆಟ್ ಡಿಕ್ರೀಸಸ್ ಬೈ 100 ರೂಪಿ, 1000 ರೂಪಿ ಕರೆಂಟ್ ಅಸೆಟ್ಸ್ ಇರೋದ್ರ ಬದಲಾಗಿ 100 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ, ಅಂದರೆ 900 ರೂಪಿ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1000 ರೂಪಿ ಇರ್ತಕ್ಕಂತಹ ಕರೆಂಟ್ ಅಸೆಟ್ಸು 100 ರೂಪಿ ರೆಡ್ಯೂಸ್ ಆಗಿದೆ, ದಟ್ ಮೀನ್ಸ್ 900 ರೂಪಿ ಕರೆಂಟ್ ಅಸೆಟ್ಸ್ ಇದೆ, ಮೈನಸ್ ಕರೆಂಟ್ ಲಯಬಿಲಿಟಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, 500 ರೂಪಿ ಹಾಗೇ ಇದೆ. ಸೊ 900 ಮೈನಸ್ 500 ಅಂತ ಬಂದರೆ 400 ರೂಪಿ ಏನಾಯಿತು, ವರ್ಕಿಂಗ್ ಕ್ಯಾಪಿಟಲ್ ಆಯಿತು. ಬಟ್ ಮೊದಲ ಎಕ್ಸಾಂಪಲಲ್ಲಿ ಏನಿದೆ, ವರ್ಕಿಂಗ್ ಕ್ಯಾಪಿಟಲ್ 500 ರೂಪಿ ಇದೆ, 1000 ಮೈನಸ್ 500 ರೂಪಿ ವರ್ಕಿಂಗ್ ಕ್ಯಾಪಿಟಲ್ ಇತ್ತು. ಬಟ್ 1000 ಬದಲಾಗಿ 900 ರೂಪಿ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಯಿತು, ರೆಡ್ಯೂಸ್ ಆಯಿತು. ಸೊ ಅದನ್ನು ಇಲ್ಲಿ ಸೆಕೆಂಡ್ ರೂಲಲ್ಲಿ ಹೇಳ್ತಕ್ಕಂಥದ್ದು, ಡಿಕ್ರೀಸಸ್ ಇನ್ ಕರೆಂಟ್ ಅಸೆಟ್ಸ್ ಡಿಕ್ರೀಸಸ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತಕ್ಕಂಥ ಸೆಕೆಂಡ್ ರೂಲನ್ನು ಅಡಾಪ್ಟ್ ಮಾಡಬೇಕು. ಅದೇ ರೀತಿಯಲ್ಲಿ ಥರ್ಡ್ ರೂಲ್ ಅಂತ ಬಂದಾಗ, ಇನ್ಕ್ರೀಸಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಡಿಕ್ರೀಸಸ್ ದ ವರ್ಕಿಂಗ್ ಕ್ಯಾಪಿಟಲ್.
ಕರೆಂಟ್ ಲಯಬಿಲಿಟಿಯಲ್ಲಿ ಏನಾದರೂ ಜಾಸ್ತಿ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತಕ್ಕಂಥ ನಿಯಮ ಇದೆ. ಅದನ್ನು ಕೂಡ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ಇದಕ್ಕೂ ಕೂಡ ಅಷ್ಟೇ ಎಕ್ಸಾಂಪಲ್ ಇದೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಇನ್ ಫಸ್ಟ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಸ್ 1000 ರೂಪಿ ಇದೆ, ಕರೆಂಟ್ ಲಯಬಿಲಿಟಿ 500 ರೂಪಿ ಇದೆ, ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ 500 ರೂಪಿ ಆಯಿತು. ವೆನ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸಸ್ 500 ರೂಪಿ, ಸೊ ಇನ್ಕ್ರೀಸಸ್ 500 ರೂಪಿ ಮೀನ್ಸ್ ಮೊದಲಿಗೆ 500 ರೂಪಾಯಿ ಇತ್ತು, ಅದರ ಜೊತೆಯಲ್ಲಿ ಮತ್ತೆ 500 ರೂಪಾಯಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವ ರೀತಿಯಲ್ಲಿ? ಸೊ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟು 1000 ರೂಪಿ ಕರೆಂಟ್ ಅಸೆಟ್ಸ್ ಹಾಗೆ ಇದೆ, ಚೇಂಜಸ್ ಆಗಿಲ್ಲ, ಮೈನಸ್ ಕರೆಂಟ್ ಲಯಬಿಲಿಟಿ ಮಾತ್ರ ಇನ್ಕ್ರೀಸ್ ಆಗುತ್ತೆ 500 ರೂಪಾಯಿನ ಜೊತೆಯಲ್ಲಿ ಮತ್ತೆ 500 ರೂಪಾಯಿ, ದಟ್ ಮೀನ್ಸ್ 1000 ರೂಪಿ ಆಯಿತು. ಸೊ 1000 ಮೈನಸ್ 1000 ಅಂತ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿದೆ, 0. ಬಟ್ ಅರ್ಲಿಯರ್ ಏನಾಗಿದೆ, 1000 ಮೈನಸ್ 500 ರೂಪಿ, ವರ್ಕಿಂಗ್ ಕ್ಯಾಪಿಟಲ್ 500 ರೂಪಿ ಇತ್ತು. ಬಟ್ ಯಾವಾಗ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಯಿತು, 500 ರೂಪಿ ಬದಲಾಗಿ 1000 ರೂಪಿ ಆಯಿತು, ಆಗ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿದೆ, ಡಿಕ್ರೀಸ್ ಆಗಿದೆ. 500 ರೂಪಿಯಿಂದ 0ಗೆ ಡಿಕ್ರೀಸ್ ಆಗಿದೆ. ಸೊ ಆದ್ದರಿಂದ ಥರ್ಡ್ ರೂಲ್, ಇನ್ಕ್ರೀಸಸ್ ಇನ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸಸ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತಕ್ಕಂತಹ ರೂಲನ್ನು ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು. ದೆನ್ ಫೋರ್ತ್ ರೂಲ್, ಡಿಕ್ರೀಸಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸಸ್ ದ ವರ್ಕಿಂಗ್ ಕ್ಯಾಪಿಟಲ್. ಯಾವಾಗ ಕರೆಂಟ್ ಲಯಬಿಲಿಟಿಯಲ್ಲಿ ಡಿಕ್ರೀಸ್ ಆಗುತ್ತೆ ವ್ಯಾಲ್ಯೂಗಳು, ಆಗ ವರ್ಕಿಂಗ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿಯಲ್ಲಿ? ಸೊ ಎಕ್ಸಾಂಪಲ್, ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಅರ್ಲಿಯರ್ 1000 ರೂಪಿ ಇದೆ, ಕರೆಂಟ್ ಲಯಬಿಲಿಟಿ 500 ರೂಪಿ ಇದೆ, ಸೊ ವರ್ಕಿಂಗ್ ಕ್ಯಾಪಿಟಲ್ 500 ರೂಪಿನೇ ಆಯಿತು. ವೆನ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸಸ್ ಬೈ 100, ಸೊ ಕರೆಂಟ್ ಲಯಬಿಲಿಟಿ ಡಿಕ್ರೀಸಸ್ ಬೈ 100 ಮೀನ್ಸ್ 500 ರೂಪಾಯಿನ ಬದಲಾಗಿ 400 ರೂಪಾಯಿ ಆದರೆ, 100 ರೂಪಿ ಕಡಿಮೆ ಆದರೆ ಕರೆಂಟ್ ಲಯಬಿಲಿಟಿಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, 1000 ಮೈನಸ್ 400 ಈಕ್ವಲ್ಸ್ ಟು 600. ವರ್ಕಿಂಗ್ ಕ್ಯಾಪಿಟಲ್ ಅಂತಕ್ಕಂಥದ್ದು 600 ರೂಪಿ ಆಯಿತು. ಬಟ್ ಮೊದಲಿಗೆ ಎಷ್ಟಿತ್ತು, 500 ರೂಪಿ ಇತ್ತು. ಸೊ 500 ರೂಪಿ ಇತ್ತು, ಲಯಬಿಲಿಟಿ ರಿಡ್ಯೂಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿದೆ, ಜಾಸ್ತಿ ಆಗಿದೆ. ಸೊ ಈ ಒಂದು 4 ರೂಲ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡ್ತೀವಿ. ಅದನ್ನು ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಈ ಒಂದು ಪ್ರಾಬ್ಲಮಿನ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೀವಿಲ್ಲಿ ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು, 2 ವರ್ಷಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. So using these 2 years balance sheet, we need to be prepared schedule of changes in working capital. But while preparing the working capital statements or changes in working capital statements, we need to be keep some points in our mind. The first one, we need to be consider only the current assets and current liabilities for preparing schedule of changes in working capital, and there is no need of any fixed assets or any non-current liabilities items for preparing schedule of changes in working capital. ಸೊ ಅಂದರೆ ಈ ಒಂದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ, ಇದನ್ನು ಪ್ರಿಪೇರ್ ಮಾಡಬೇಕಾಗಿದ್ದರೆ ನಮಗೆ ಕೇವಲ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿಗಳ ಮಾಹಿತಿ ಮಾತ್ರ ಬೇಕಾಗುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು ಅಥವಾ ನಾನ್ ಕರೆಂಟ್ ಲಯಬಿಲಿಟಿಗಳು ಏನಿದೆ ಅವುಗಳ ಮಾಹಿತಿ ಬೇಕಾಗಿಲ್ಲ. ಸೊ ಅದರಿಂದ ಕೊಟ್ಟಿರ್ತಕ್ಕಂತಹ ಬ್ಯಾಲೆನ್ಸ್ ಶೀಟಿನಲ್ಲಿ ನಿಮಗೆ ಯಾವುದು ಕರೆಂಟ್ ಅಸೆಟ್ಸು, ಯಾವುದು ಕರೆಂಟ್ ಲಯಬಿಲಿಟಿಗಳು ಅನ್ನೋದನ್ನು ಮೊದಲಿಗೆ ಐಡೆಂಟಿಫೈ ಮಾಡ್ತಕ್ಕಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಅಂದರೆ ಕರೆಂಟ್ ಅಸೆಟ್ಸ್ ಐಟಮ್ಸ್ ಯಾವುದೆಲ್ಲ ಇದ್ದಾವೆ, ಕರೆಂಟ್ ಲಯಬಿಲಿಟಿ ಐಟಮ್ಸ್ ಯಾವುದೆಲ್ಲ ಇದ್ದಾವೆ ಅಂತಕ್ಕಂಥದ್ದು ನಮಗೆ ಅರ್ಥ ಆದರೆ ನಾವು ಈ ಒಂದು ಚೇಂಜಸ್ ಇನ್ ಶೆಡ್ಯೂಲ್ ಕ್ಯಾಪಿಟಲ್ ಏನಿದೆ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ ಅದನ್ನು ನಾವು ಪ್ರಿಪ್ರೇಷನ್ ಮಾಡಬಹುದು. ಸೊ ಮೊದಲಿಗೆ
ಬ್ಯಾಲೆನ್ಸ್ ಶೀಟ್ ಅಂತ ಬಂದಾಗ ಇಲ್ಲಿ 2 ವರ್ಷಗಳ ಬ್ಯಾಲೆನ್ಸ್ ಶೀಟ್ ಇದೆ. ಲಯಬಿಲಿಟಿ 2018 ಮತ್ತು 19ಗೆ ಸಂಬಂಧಪಟ್ಟಂಥ ಕರೆಂಟ್ ಲಯಬಿಲಿಟಿಗಳನ್ನು ಕೊಟ್ಟಿದ್ದಾರೆ. ಅಸೆಟ್ ಬಂದಾಗ ಕೂಡ ಅಷ್ಟೇ 18 ಮತ್ತು 19ಗೆ ಸಂಬಂಧಪಟ್ಟಿರತಕ್ಕಂತಹ ಅಸೆಟ್ಸ್ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಂಟ್ ಲಯಬಿಲಿಟಿಗೆ ಬಂದಾಗ ಫಸ್ಟ್ ಒನ್ ಕ್ರೆಡಿಟಾರ್ಸ್ ಅಂತ ಇದೆ. ಸೊ ಕ್ರೆಡಿಟರ್ಸ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು 2018ನಲ್ಲಿ 90,000 ರೂಪಾಯಿ ಇದೆ, 2019ನಲ್ಲಿ 65,000 ಇದೆ. ದಟ್ ಮೀನ್ಸ್ 18ಗೆ ಕಂಪೇರ್ ಮಾಡಿದಾಗ 19ನಲ್ಲಿ ಡಿಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ಅಬ್ಸರ್ವೇಷನ್ ಮಾಡ್ಬೋದು. ಬಿಲ್ಸ್ ಪೇಯಬಲ್ ಅಂತ ಬಂದಾಗ 2 ವರ್ಷಗಳಲ್ಲೂ ಕೂಡ ಸೇಮ್ ಅಮೌಂಟ್ ಇದೆ, ಯಾವುದೇ ರೀತಿ ಫ್ಲಕ್ಚುಯೇಷನ್ಸ್ ಆಗಿಲ್ಲ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 2018ನಲ್ಲಿ 2,000 ರೂಪಾಯಿ ಇತ್ತು, 2019ನಲ್ಲಿ 5,000 ರೂಪಾಯಿ ಆಗಿದೆ. ದಟ್ ಮೀನ್ಸ್ 3,000 ರೂಪಾಯಿ ಇನ್ಕ್ರೀಸಿಂಗ್ಲಿ ಇದೆ. ಅದೇ ರೀತಿಯಲ್ಲಿ ಕರೆಂಟ್ ಅಸೆಟ್ಸ್ಗೆ ಬಂದಾಗ ಇನ್ವೆಂಟರೀಸ್, ದಟ್ ಮೀನ್ಸ್ ಸ್ಟಾಕ್ ಅಂತ ಕರಿತೇವೆ, 2018ನಲ್ಲಿ 1,25,000 ಇದೆ, 2019ನಲ್ಲಿ 75,000 ಇದೆ. ದಟ್ ಮೀನ್ಸ್ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದಾಗ ರೆಡ್ಯೂಸ್ ಆಗಿದೆ. ಡೆಟಾರ್ಸ್ ಅಂತಕ್ಕಂಥದ್ದು 2018ನಲ್ಲಿ 1,50,000 ರೂಪಾಯಿ ಇದೆ, 2019ನಲ್ಲಿ 2,00,000 ರೂಪಾಯಿ ಇದೆ. ದಟ್ ಮೀನ್ಸ್ 50,000 ರೂಪಾಯಿ ಇನ್ಕ್ರೀಸ್ ಆಗ್ತಕ್ಕಂಥದ್ದು ನಮಗೆ ಕಂಡುಬರ್ತಾ ಇದೆ. ದೆನ್ ಕ್ಯಾಶ್ ಅಟ್ ಬ್ಯಾಂಕ್ 70,000, ದೆನ್ 1,70,000 ರೂಪಾಯಿ ಇದೆ, 1,00,000 ರೂಪಾಯಿ ಇನ್ಕ್ರೀಸ್ ಆಗಿದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತಕ್ಕಂಥದ್ದು 7,000 ರೂಪಾಯಿ ಇದೆ, 5,000 ರೂಪಾಯಿ ಇದೆ. ದಟ್ ಮೀನ್ಸ್ 2,000 ರೂಪಾಯಿ ಡಿಕ್ರೀಸ್ ಆಗಿದೆ. ಸೊ ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಪ್ರಿಪೇರ್ ಮಾಡಬೇಕು. ಸೊ ಯಾವ ರೀತಿ ಅಂತ ಬಂದಾಗ ಮೊದಲಿಗೆ ಕಾಲಮ್ ವೈಸಲ್ಲಿ ಪರ್ಟಿಕ್ಯುಲರ್ಸ್ಗಳನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. 2018 ಇನ್ಫಾರ್ಮೇಷನ್ ಸೆಕೆಂಡ್ ಕಾಲಮಲ್ಲಿ, 2019ನಲ್ಲಿ ಇರತಕ್ಕಂಥ ವ್ಯಾಲ್ಯೂಗಳನ್ನು ಥರ್ಡ್ ಕಾಲಮಲ್ಲಿ, ದೆನ್ ಲಾಸ್ಟ್ಲಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಒಂದು ಕಾಲಮನ್ನು ರೆಡಿ ಮಾಡಬೇಕಾಗತ್ತೆ. ಸೊ ಅದರಲ್ಲಿ 2 ಕಾಲಮ್ಗಳನ್ನು, ಸಬ್ ಕಾಲಮ್ಗಳನ್ನು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸಸ್, ದೆನ್ ಡಿಕ್ರೀಸಸ್ ಅಂತಕ್ಕಂತಹ 2 ಕಾಲಮ್ಗಳನ್ನು ಮೊದಲಿಗೆ ಡ್ರಾ ಮಾಡಿ ಅದರ ಅಂಡರಲ್ಲಿ ಕರೆಂಟ್ ಅಸೆಟ್ಸ್ ಮೊದಲಿಗೆ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಸೊ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ಪ್ರಾಬ್ಲಮಲ್ಲಿ ನಮಗೆ 4 ಐಟಮ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇನ್ವೆಂಟರೀಸ್ ಇದೆ, ಸೆಕೆಂಡ್ ಒನ್ ಡೆಟಾರ್ಸ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ, ಥರ್ಡ್ ಒನ್ ಕ್ಯಾಶ್ ಅಟ್ ಬ್ಯಾಂಕ್, ದೆನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಇನ್ವೆಂಟರೀಸಲ್ಲಿ ಏನಾಗಿದೆ, 2018ನಲ್ಲಿ 1,25,000 ರೂಪಾಯಿ ಇದೆ, 2019ನಲ್ಲಿ 75,000 ರೂಪಾಯಿ ಆಗಿದೆ. ಸೊ ನಾವು ಇದಕ್ಕಿಂತ ಮುಂಚಿತವಾಗಿ ರೂಲ್ಸ್ ಅಂತ ಮಾತಾಡಿದಾಗ ಅಥವಾ 4 ರೂಲ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸೊ ಆ ರೂಲಲ್ಲಿ ಒಂದು ರೂಲ್ ಹೇಳ್ತಾ ಇತ್ತು, ವೆನ್ ಕರೆಂಟ್ ಅಸೆಟ್ಸ್ ಡಿಕ್ರೀಸಸ್ ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸಸ್ ಅಂತಕ್ಕಂತಹ ಒಂದು ಪಾಯಿಂಟನ್ನು ತಿಳ್ಕೊಂಡಿದ್ದೀವಿ. ಸೊ ಅದರ ಬೇಸ್ ಮೇಲೆ ಇಲ್ಲಿ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ವರ್ಕಿಂಗ್ ಕ್ಯಾಪಿಟಲಲ್ಲೂ ಕೂಡ ಏನಾಗಬೇಕು, ಡಿಕ್ರೀಸ್ ಆಗಬೇಕಾಗತ್ತೆ. ಸೊ ಅದರಿಂದ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂದಾಗ ಡಿಕ್ರೀಸ್ ಕಾಲಮಲ್ಲಿ 50,000 ರೂಪಾಯಿಯಷ್ಟು ಅಮೌಂಟನ್ನು ರೆಕಾರ್ಡಿಂಗ್ ಹಾಕ್ಕೊಳ್ಬೇಕು. ರೀಸನ್ ಕರೆಂಟ್ ಅಸೆಟ್ಸ್ ರೆಡ್ಯೂಸ್ ಆಗಿದೆ ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ಲು ರೆಡ್ಯೂಸ್ ಆಗುತ್ತೆ. ಸೊ ಅದರಿಂದ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಡಿಕ್ರೀಸ್ ಕಾಲಮಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಂಡಿದ್ದೇವೆ. ಡೆಟಾರ್ಸ್ ಅಂತ ಬಂದಾಗ 2018ನಲ್ಲಿ 1,50,000 ರೂಪಾಯಿ ಇದೆ, 2019ನಲ್ಲಿ 2,00,000 ರೂಪಾಯಿ ಇದೆ. ದಟ್ ಮೀನ್ಸ್ 50,000 ರೂಪಾಯಿ ಇನ್ಕ್ರೀಸ್ ಆಯಿತು. ಸೊ ರೂಲ್ 1ನಲ್ಲಿ ನಾವು ತಿಳ್ಕೊಂಡಿದ್ದೇವೆ, ವೆನ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸಸ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸಸ್ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಸೊ ಅದರ ಬೇಸ್ ಮೇಲೆ
ಇಲ್ಲಿ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಅದರ ಎಫೆಕ್ಟ್ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತಪ್ಪ ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ವರ್ಕಿಂಗ್ ಕ್ಯಾಪಿಟಲಿನ ಇನ್ಕ್ರೀಸ್ ಕಾಲಮಲ್ಲಿ ನಾವು 50,000 ರೂಪೀಸ್ದು ಅಮೌಂಟನ್ನು ರೆಕಾರ್ಡಿಂಗ್ ಹಾಕ್ಕೊಳ್ಬೇಕು. ದೆನ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬಂದಾಗ 2018ನಲ್ಲಿ 70,000 ಇದೆ, 2019ನಲ್ಲಿ 1,70,000 ರೂಪಿ ಇದೆ. ದಟ್ ಮೀನ್ಸ್ 1,00,000 ರೂಪಿ ಇನ್ಕ್ರೀಸ್ ಆಯಿತು. ಸೊ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ಲು ಕೂಡ ಇನ್ಕ್ರೀಸ್ ಆಗಲೇಬೇಕು. ಸೊ ಅದರ ಬೇಸ್ ಮೇಲೆ 1,00,000 ರೂಪಿಯಷ್ಟು ಅಮೌಂಟನ್ನು ಇನ್ಕ್ರೀಸಿಂಗ್ ಕಾಲಮಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಂತ ಬಂದಾಗ 7,000 ರೂಪಿ, 5,000 ರೂಪಿ ಕೊಟ್ಟಿದ್ದಾನೆ. ದಟ್ ಮೀನ್ಸ್ 2018ನಲ್ಲಿ 7,000 ರೂಪಿ ಇತ್ತು, ಅದು 2019ನಲ್ಲಿ 5,000 ರೂಪಿ ಆಗಿದೆ. ಅಂದರೆ 2,000 ರೂಪಿ ರೆಡ್ಯೂಸ್ ಆಯಿತು. ಸೊ 2,000 ರೂಪಿ ಕರೆಂಟ್ ಅಸೆಟ್ಸಲ್ಲಿ ರೆಡ್ಯೂಸ್ ಆಗ್ತಾ ಇರೋದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ಲು ಕೂಡ ಏನಾಗಬೇಕು, ರೆಡ್ಯೂಸ್ ಆಗಲೇಬೇಕಾಗತ್ತೆ. ಸೊ ಅದರಿಂದ ಡಿಕ್ರೀಸ್ ಕಾಲಮಲ್ಲಿ ನಾವು 2,000 ರೂಪಿಯಷ್ಟು ಅಮೌಂಟನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ತೇವೆ. ಅದೇ ಏನೆಲ್ಲ ಕರೆಂಟ್ ಅಸೆಟ್ಸ್ ಇದೆ ಅವುಗಳನ್ನು ಆ್ಯಡಪ್ಪನ್ನು ಮಾಡಿಕೊಳ್ಳಿ. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ, ಅದಾದ ನಂತರ ಕರೆಂಟ್ ಲಯಾಬಿಲಿಟಿಗಳನ್ನು ರೆಕಾರ್ಡಿಂಗ್ ಹಾಕ್ಕೊಳ್ಬೇಕಾಗತ್ತೆ. ಸೊ ಕರೆಂಟ್ ಲಯಾಬಿಲಿಟಿ ಅಂತ ಬಂದಾಗ ನಮಗೆ ಪ್ರಾಬ್ಲಮಲ್ಲಿ 3 ಇನ್ಫಾರ್ಮೇಷನ್ಸ್ ಅಥವಾ 3 ಐಟಮ್ಸನ್ನು ಕೊಟ್ಟಿದ್ದಾನೆ. ಕ್ರೆಡಿಟಾರ್ಸ್ ಫಸ್ಟ್ ಇಯರಲ್ಲಿ 90,000 ರೂಪಿ ಇದೆ, ಸೆಕೆಂಡ್ ಇಯರಲ್ಲಿ 65,000 ಇದೆ. ದಟ್ ಮೀನ್ಸ್ 25,000 ರೂಪಿ ಡಿಕ್ರೀಸ್ ಆಯಿತು. ಸೊ ಆ್ಯಸ್ ಪರ್ ದ ರೂಲ್, when current liability decreases working capital increases ಅಂತ ಹೇಳುತ್ತೆ. ಸೊ 25,000 ರೂಪಿ ಏನು ಕರೆಂಟ್ ಲಯಾಬಿಲಿಟಿ ಡಿಕ್ರೀಸ್ ಆಗಿದೆ ಅದರ ಎಫೆಕ್ಟು ವರ್ಕಿಂಗ್ ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಆಗೋದ್ರಿಂದ ಇನ್ಕ್ರೀಸ್ ಕಾಲಮಲ್ಲಿ ನಾವು 25,000 ರೂಪಿಯಷ್ಟು ಅಮೌಂಟನ್ನು ರೆಕಾರ್ಡಿಂಗ್ ಹಾಕ್ಕೊಳ್ಬೇಕು. ದೆನ್ ಬಿಲ್ಸ್ ಪೇಯಬಲಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ, ದೇರ್ಫೋರ್ ಎಫೆಕ್ಟ್ ಅಂತಕ್ಕಂಥದ್ದು ನಿಲ್ ಆಗುತ್ತೆ. ನಾವು ಇನ್ಕ್ರೀಸಿಂಗಲ್ಲೂ ರೆಕಾರ್ಡಿಂಗ್ ಹಾಕೋ ಆಗಿಲ್ಲ, ಡಿಕ್ರೀಸಿಂಗಲ್ಲೂ ಕೂಡ ರೆಕಾರ್ಡಿಂಗನ್ನು ಹಾಕೋದಕ್ಕೆ ಬರೋದಿಲ್ಲ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 2,000 ರೂಪಿ ಇತ್ತು, 5,000 ರೂಪಿ ಆಗಿದೆ, 3,000 ರೂಪಿ ಇನ್ಕ್ರೀಸ್ ಆಯಿತು. ದಟ್ ಮೀನ್ಸ್ ವೆನ್ ಕರೆಂಟ್ ಲಯಾಬಿಲಿಟಿ ಇನ್ಕ್ರೀಸಸ್ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸಸ್ ಅಂತಕ್ಕಂಥ ರೂಲ್ಸ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಅದರ ಬೇಸ್ ಮೇಲೆ 3,000 ರೂಪಿ ಇನ್ಕ್ರೀಸ್ ಆಗಿರೋದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ 3,000 ರೂಪಿ ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಆಗೋದ್ರಿಂದ ನಾವು ಅದನ್ನು ಡಿಕ್ರೀಸ್ ಕಾಲಮಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಕರೆಂಟ್ ಲಯಾಬಿಲಿಟಿಗಳನ್ನು ಆ್ಯಡಪ್ಪನ್ನು ಮಾಡಿಕೊಳ್ಳಿ. ಸೊ 2018ನಲ್ಲಿ ಕರೆಂಟ್ ಲಯಾಬಿಲಿಟಿ 1,02,000 ಇದೆ, 2019ನಲ್ಲಿ 80,000 ರೂಪಿ ಇದೆ. ಸೊ ಆ್ಯಡಪ್ಪನ್ನು ಮಾಡಿದ ನಂತರ ನಾವು ಈಚ್ ಇಯರ್ನ ವರ್ಕಿಂಗ್ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದರೆ ನಮಗೆ ಫಾರ್ಮುಲಾ ಗೊತ್ತಿದೆ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಾಬಿಲಿಟಿ ಅಂತೇಳಿ ಕರಿತೀವಿ. ಸೊ ಫಸ್ಟ್ ಇಯರ್ ಕರೆಂಟ್ ಅಸೆಟ್ಸ್ ಮೈನಸ್ ಫಸ್ಟ್ ಇಯರ್ ಕರೆಂಟ್ ಲಯಾಬಿಲಿಟಿಯನ್ನು ಲೆಸ್ ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬಂದು 2,50,000 ರೂಪಿ ಬರುತ್ತೆ. ಸೆಕೆಂಡ್ ಇಯರಲ್ಲಿ ಕರೆಂಟ್ ಅಸೆಟ್ಸ್ 4,50,000 ರೂಪಿ ಇದೆ, ಕರೆಂಟ್ ಲಯಾಬಿಲಿಟಿ 80,000 ರೂಪಿ ಇದೆ. ಸೊ ಲೆಸ್ ಮಾಡಿದ್ರೆ 2019 ವರ್ಕಿಂಗ್ ಕ್ಯಾಪಿಟಲ್ 3,70,000 ರೂಪಿ ಆಯಿತು. ಸೊ ಈ 2 ವರ್ಷಗಳ ವರ್ಕಿಂಗ್ ಕ್ಯಾಪಿಟಲ್ನ ಅಬ್ಸರ್ವೇಷನ್ ಮಾಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದೇನು, ಫಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 2019ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಸೊ ಜಾಸ್ತಿ ಆಗಿರೋದ್ರಿಂದ ನಾವು ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ಕೊಳ್ಬೇಕಾಗತ್ತೆ. ದಟ್ ಮೀನ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ಸೇಮ್ ಅಮೌಂಟ್ ಇರೋ ರೀತಿಯಲ್ಲಿ ನಾವು ಈ ಒಂದು ಸ್ಟೇಟ್ಮೆಂಟಲ್ಲಿ ಅಥವಾ ಶೆಡ್ಯೂಲಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಸೊ ಅದರಿಂದ ಏನು 2018ನಲ್ಲಿ ರೆಡ್ಯೂಸ್ ಇದೆ ಅಮೌಂಟು, ದಟ್ ಮೀನ್ಸ್ 1,20,000 ರೂಪಿಯಷ್ಟು ಅಮೌಂಟ್ ರೆಡ್ಯೂಸ್ ಇದೆ, ಆ ಅಮೌಂಟನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಆ ಕಾಲಮಲ್ಲಿ 1,20,000 ರೂಪಿಯನ್ನು ಎಂಟ್ರಿಯನ್ನು ಹಾಕ್ಕೊಂಡು ಅದನ್ನು ನಾವು ಇನ್ಕ್ರೀಸಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರೇಷನ್ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಮೌಂಟನ್ನು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಕ್ಯಾರಿ ಮಾಡಿ ಅಲ್ಲಿ ನಾವು ರೆಕಾರ್ಡಿಂಗನ್ನು ತೆಗೆದುಕೊಳ್ತೇವೆ.
ಸೊ ಅದನ್ನು ಯಾವ ರೀತಿಯಲ್ಲಿ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ತೀರ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂತ ಬಂದಾಗ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ಕ್ವಶನ್